ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಶಾಪಿಂಗು, ಮನೆ ಕ್ಲೀನಿಂಗು ಎಲ್ಲ ಹೆಣ್ಮಕ್ಳು ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆಗೆ ಹೋಗ್ತಿದ್ದಂಗೆ ಕಾಲಿಡೋಕ್ಕೂ ಜಾಗ ಇಲ್ಲ. ಸೊ ನಮ್ಮ ಪಾಪನ ಎತ್ಕೊಂಡು ಹೋಗಿರೋದ್ರಿಂದ ಚಿಕ್ಕಪೇಟೆಯಲ್ಲಿ ಹೋಗೋಕ್ಕಾಗಲ್ಲ. ಮಕ್ಳು ಎತ್ಕೊಂಡಂತೂ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಹೋಗೋಕ್ಕೆ ಹೋಗ್ಬೇಡಿ. ಡೈಲಿನೂ ಹಂಗೆ ಇರುತ್ತೆ. ಅಲ್ಲಿ ಕೆಲವೊಬ್ರು ಹೇಳ್ತಾಯಿದ್ರು ಇದು ಚಿಕ್ಕಪೇಟೆ ಅಲ್ಲ ದೊಡ್ಡಪೇಟೆ ಅಂತ ಅಂದ್ಬಿಟ್ಟು. ಅಷ್ಟು ಜನ ನೂಕು ನುಗ್ಲು ಮೆಟ್ರೋ ಸ್ಟೇಷನ್ ಹತ್ರ ಇಳಿಯೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಜನ, ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾವು ಸರಿ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋಗ್ಬಿಡೋಣ, ಅಲ್ಲೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಬಂದ್ವಿ. ನಾನು ಮೊನ್ನೆ ಈ ರಂಗೋಲಿ ಬಿಟ್ಟಿದ್ದೆ. ನನಗೆ ಈ ಥರ ಎಳೆ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರೋಲ್ಲ. ತುಂಬ ಚೆನ್ನಾಗಿ ಬಿಡಿಸ್ತಾರೆ, ರಥ ಎಲ್ಲ ಬಿಡಿಸ್ತಾರಲ್ಲ ಆ ಥರ ನನಗೆ ಇಷ್ಟ. ಅದು ಹೆಂಗೆ ಎಳಿತಾರೋ ಅನ್ನೋದೇ ಗೊತ್ತಿಲ್ಲ. ಕೆಲವೊಂದು ರಂಗೋಲಿಗಳನ್ನ ನಾನು ಈ ಥರ ಇವಾಗ ಸ್ವಲ್ಪ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೆ. ಈ ರಂಗೋಲಿ ಬಿಟ್ಟ ಮೇಲೆ ನೋಡೋದೇ ಒಂದು ಖುಷಿ. ಬೆಳಗ್ಗೆಯಿಂದ ಸಂಜೆ ತನಕನೂ ಚೆನ್ನಾಗಿರುತ್ತೆ. ಮಳೆ ಬಂದಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹೋಗೋ ಬರೋರೆಲ್ಲ ಇದನ್ನು ನೋಡ್ಕೊಂಡು ಹೋಗ್ತಾಯಿದ್ರೆ ನನಗೊಂಥರ ಖುಷಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕೆಲವೊಂದು ಚಿಕ್ಕದೂ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನಾನು ಈ ಥರ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೆ. ನಾನು ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಚಿಟ್ಟಪಟ ಅಂತ ಬರ್ತಾಯಿತ್ತು. ಇವತ್ತು ರಂಗೋಲಿ ಹಾಕಿದ್ದು ವೇಸ್ಟ್ ಅಂತ ಅಂದ್ಕೊಂಡು ಎಲ್ಲ ಹೊಟ್ಟೋಯ್ತಲ್ಲ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಮಳೆ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಮಳೆ ಬರಲಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ವೆದರ್ನ ಎಂಜಾಯ್ ಮಾಡಿಕೊಂಡು ನಿಂತಿದ್ದೆ ಸ್ವಲ್ಪ ಹೊತ್ತು. ನಾವು ಇನ್ನು ನಮ್ಮ ಪರಿ ಎಲ್ಲೋದ್ರೂ ಈ ಕಾಗಲ್ಗಳನ್ನ ಬಿಡಲ್ಲ. ತೊಗೊಂಬಿಟ್ಟು ಹಾಕ್ಕೊಂಡು ಎಲ್ಲರಿಗೂ ಪೋಸ್ ಕೊಡ್ತಾ ಇರ್ತಾನೆ. ಎಲ್ಲೋದ್ರೂ ಅದನ್ನು ಬಿಡಲ್ಲ ಆಯಿತಾ. ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅವನಿಗೆ. ನಮ್ಮ ಮನೆಯವರು ಮುಂಚೆ ತುಂಬ ಹಾಕೋತಾಯಿದ್ರು. ಅವ್ರು ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ. ಅವ್ರದ್ದೇ ಬಂದಿದೆ ಇವನಿಗೂ ಅಂತ ಅಂದ್ಕೊತೀನಿ. ಇನ್ನು ನಾವು ಮಲ್ಲೇಶ್ವರಮಲ್ಲಿ ಇಳ್ಕೊಂಡು ಮೆಟ್ರೋ ಸ್ಟೇಷನಿಂದ ಹೋಗ್ತಾ ಇದ್ದೀನಿ. ಅಂದರೆ ಇವನು ನಿದ್ದೆ ಮಾಡಿಬಿಟ್ಟಿದ್ದ. ಇವನು ನಿದ್ದೆ ಮಾಡಿದ್ರೆ ಸ್ವಲ್ಪ ಎತ್ಕೊಂಡು ಹೋಗೋದು ಕಷ್ಟ, ಭಾರ ಆಗ್ತಾರಲ್ವ ಮಕ್ಕಳು ಮುಂಚಿನಗಿಂತ. ಹಂಗಾಗಿ ಇವನ್ನ ಎತ್ಕೊಂಡೇ ಓಡಾಡಿದ್ದೀನಿ ಎಲ್ಲ ಕಡೆ. ನಂಗೆ ಒಂದೊಂದು ಸಲ ಅನಿಸುತ್ತೆ ಎತ್ಕೊಂಡು ಓಡಾಡಬೇಕಾದ್ರೆ ನಮ್ಮ ಮನೇಲೂ ಯಾರಾದರೂ ಇರಬೇಕಾಗಿತ್ತು, ನೋಡ್ಕೊಂಡಿದ್ರೆ ಸ್ವಲ್ಪ ಆರಾಮಾಗಿ ಓಡಾಡ್ಬೋದಾಗಿತ್ತು ಅಂತ ಅನ್ನಿಸ್ತಿರುತ್ತೆ. ಆದರೆ ಏನು ಮಾಡೋದು, ಈ ಥರ ಎತ್ಕೊಂಡು ಹೋದಾಗ ಕೈ ಎಡಗೈ ಇಳ್ಸೋಕ್ಕೆ ಆಗಲ್ಲ. ಕೆಲವೊಂದು ಸಲ ಹೆಣ್ಮಕ್ಳು ಇಷ್ಟೊಂದೆಲ್ಲ ನಾವು ಎಲ್ಲನೂ ಕ್ಯಾರಿ ಮಾಡ್ತಾಯಿರ್ತೀವಿ. ಎಲ್ಲೋದ್ರೂ ಮಕ್ಕಳನ್ನ ಏನಾದರೂ ಏನೇ ನಾವು ಕಷ್ಟಪಟ್ಟು ಏನಾದರೂ ಮಾಡ್ತಾಯಿದ್ದೀವಿ ಅಥವಾ ಕಷ್ಟಪಟ್ಟು ಅಂದರೆ ಇಷ್ಟಪಟ್ಟೆ ಮಾಡ್ತಾಯಿರ್ತೀವಿ. ಕೆಲವೊಂದು ಸಲ ಅದು ಕಷ್ಟ ಆಗುತ್ತೆ. ಆದರೂ ನಾವು ಬಿಡಲ್ಲ, ಮಾಡಬೇಕು ಅನ್ನೋದಿರುತ್ತಲ್ವ. ಈ ಥರ ಕೆಲವೊಂದು ಸಲ ಏನು ತರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಮನೇಲೇ ಇರೋಕ್ಕಾಗಲ್ಲ ಹೆಣ್ಮಕ್ಳು. ಅವಾಗವಾಗ ಸ್ವಲ್ಪ ಓಡಾಡ್ತಿದ್ರೆ ಒಂದು ಸಲ ಮನ್ಸಿಗೂ ಸಮಾಧಾನ ಆಗುತ್ತೆ. 24/7 ಮನೇಲೇ ಇರೋಕ್ಕಾಗಲ್ಲ. ಯಾಕಂದರೆ ನಾನು ಓಡಾಡ್ತಿದ್ದವಳಲ್ವ ಯಾವಾಗಲೂ ಕೆಲ್ಸಕ್ಕೆ ಡೈಲಿ. ಹಾಗಾಗಿ ಆ ನೇಚರಿಂದ ಈ ನೇಚರ್ಗೆ ಸ್ವಲ್ಪ ಇಷ್ಟು ವರ್ಷ ಬೇಕಾಯಿತು ನಾನು ಓಡಾಡೋಕ್ಕೆ. ತುಂಬ ದಿನ ನಾನು ಮನೆಯಲ್ಲೇ ಇದ್ದೀನಿ. ಇತ್ತೀಚೆಗಷ್ಟೇ ಮಲ್ಲೇಶ್ವರಮ್ಮು ಟೆಂಪಲ್ಲು, ನಾವು ಎಲ್ಲೇ ಹೋದ್ರೂ ಟೆಂಪಲ್ಲೇ ಪ್ಲ್ಯಾನ್ ಮಾಡ್ತೀವಿ, ಇನ್ನೆಲ್ಲೂ ಹೋಗಲ್ಲ ಆಯಿತಾ. ಮನಸ್ಸಿಗೇನೋ ಒಂಥರ ನೆಮ್ಮದಿ ಅಂತ ಅಂದ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ. ನಾವು ಇನ್ನೆಲ್ಲೂ ಹೋಗೋಲ್ಲ. ನಿಮಗೆ ಗೊತ್ತಿರುತ್ತೆ ವಿಡಿಯೋ ನೋಡಿರೋರಿಗೆ. ಇನ್ನು ಈ ಓಲೆಗಳೆಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಓಲೆಗಳನ್ನೆಲ್ಲ ನೋಡ್ತಾಯಿದ್ದೆ. ನನ್ನ ಹತ್ರ ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಇತ್ತು ಈ ಥರದ್ದು. ಇವಾಗ ಎಲ್ಲ ನಾನು ಕೊಟ್ಬಿಟ್ಟಿದ್ದೆ. ಇಲ್ಲಿ ಮಕ್ಳುಗಳೆಲ್ಲ ಇದ್ರಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೆ. ಇವಾಗ ಯಾಕೋ ಮತ್ತೆ ತೊಗೋಬೇಕು, ಇದನ್ನೆಲ್ಲ ಕಲೆಕ್ಷನ್ಸ್ ಮಾಡಬೇಕು ಅಂತ ಅಂದ್ಕೊಂಡು ತೊಗೊಂಡೆ. ಯಾಕಂದರೆ ನನಗೆ ಚೆನ್ನಾಗೂ ಕಾಣಿಸಲ್ಲ ಕೆಲವೊಂದು ಓಲೆಗಳೆಲ್ಲ, ಅದಕ್ಕೆ ನಾನು ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗಲ್ಲ ಅಲ್ವಾ. ಒಂದೇ ಇಯರಿಂಗ್ಸ್ಗಳು ಅಂತ ಅಂದ್ಬಿಟ್ಟು ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಗೀತಕ್ಕ ಇಬ್ಬರು ನೋಡ್ತಾಯಿದ್ವಿ. ಬರೀ 30 ರೂಪಾಯಿ ಅಷ್ಟೇ. 20 ರುಪೀಸ್, 30 ರುಪೀಸ್, 40 ರುಪೀಸ್ಗೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ಒಂದೆರಡು ತೊಗೊಂಡೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಸರಗಳು ಅಷ್ಟೇ, ಇವಾಗ ಟ್ರೆಂಡಿಂಗಲ್ಲಿದೆಯಲ್ಲ ಸರಗಳೆಲ್ಲ ಇತ್ತು. ಅದನ್ನು ತೊಗೊಂಡು ಯಾವ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಅಂತ ಗೀತಕ್ಕಂಗೆ ತೋರಿಸ್ತಾ ಇದ್ದೆ. ಇದು ಕಿತ್ತೋಗ್ಬಿಡುತ್ತೆ ಅಂತ. ಅದು ಚೈನಲ್ಲ, ಹಗ್ಗ ಥರ ಬರುತ್ತಲ್ಲ, ದಾರ ಥರ, ಆ ಥರ ಇತ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲೊಂದೆರಡು ಸರ ತೊಗೊಂಡು ಮಾಮೂಲಿ ಸ್ವಲ್ಪ ಸಿಲ್ವರು. ನನಗೆ ಕಾಲುಂಗ್ರಗಳ ಕಲೆಕ್ಷನ್ಸು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಟಿಕಲ್ಲಿ ನಾನು ಕಾಲುಂಗ್ರ ನೋಡ್ತಾ ಇದ್ದೆ, ತುಂಬ ಸಲ ನಾನು ನೋಡ್ತಾ ಇದ್ದೀನಿ, ನನಗೆ ಸಿಕ್ಕೇ ಇಲ್ಲ. ಸರಿ ಅದನ್ನು ತೊಗೊಂಡು ಬೆಳ್ಳಿ ದೀಪ ಎಲ್ಲ
ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಯಾವುದೂ ನಮ್ಮ ಮನೆಗೆ ದೇವ್ರ ಮನೆಗೆ ನಾನು ತೊಗೊಂಡಿಲ್ಲ ಇದುವರೆಗೂ. ಬೆಳ್ಳಿ ಮುಖವಾಡ ಆಗಿರ್ಬೋದು, ಕುಂಕುಮದ ಬಟ್ಲು, ದೀಪ ಎಲ್ಲ ನಮ್ಮ ಮನೆಯವ್ರ ಆಫೀಸಲ್ಲೇ ಎಲ್ಲ ಪ್ರತಿಯೊಂದು ಗಿಫ್ಟ್ ಕೊಟ್ಟಿದ್ದು. ಆ ಗಿಫ್ಟ್ ಕೊಟ್ಟಾದಮೇಲೆ ಲಕ್ಷ್ಮೀ ಮುಖವಾಡನ ನಾನು ಹಬ್ಬ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದು, ವರಮಹಾಲಕ್ಷ್ಮಿನ. ಅಲ್ಲಿವರೆಗೂ ನಾನು ಏನೂ ಮಾಡಿರಲಿಲ್ಲ. ಸೊ ಈಗ ಅದೆಲ್ಲ ನಾನು ಏನು ಪರ್ಚೇಸ್ ಮಾಡಿಲ್ಲ ದೇವ್ರ ಮನೆಗೆ. ಇವಾಗ ಇನ್ಮೇಲೆ ಕಳಶ ಅದೆಲ್ಲ ತಗೊಂಡು ಒಟ್ಟಿಗೆ ಎಲ್ಲ ಇಡ್ಬೋದಲ್ಲ ಅಂತ ಅಂದ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಇನ್ನು ಗೀತಕ್ಕನು ಅವ್ರ ಕಾಲು ಚೈನ್ ಕಟ್ಟಾಗ್ಬಿಟ್ಟಿತ್ತು, ಅವರು ಕಾಲು ಚೈನ್ ನೋಡ್ತಾಯಿದ್ರು. ಇಬ್ಬರೂ ನೋಡಿಕೊಂಡು ನಮ್ಮ ಶಾಪಿಂಗ್ ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ತೊಗೊಳಕ್ಕೆ ಹೋಗಿ ಇನ್ನೇನೋ ತೊಗೊಂಡು ಬರ್ತೀವಿ ಒಂದೊಂದ್ಸಲ. ಆ ಥರ ಆಗಿಬಿಡುತ್ತೆ. ಅಲ್ಲಿ ಒಂಥರ ಲೈಟು ಬೆಳಕಿಗೆ ಅಲ್ಲಿ ಲಲಿತಾ ಜ್ಯುವೆಲ್ಲರ್ಸಲ್ಲಿ ನಮಗೆ ಒಂಥರ ತಲೆನೋವೇ ಬಂದುಬಿಡ್ತು. ಆ ಒಡವೆಗಳು ಎಲ್ಲ ನೋಡಿ ಯಾವ್ದು ತೊಗೊಳ್ಳೋದಪ್ಪ, ಯಾವ್ದು ಬಿಡೋದು, ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು. ಮತ್ತು ಇಲ್ಲಿ ನಮ್ಮ ಸೇಟು ಹತ್ರ ತೊಗೊಳಕ್ಕೂ ಅವ್ರ ಹತ್ರ ತೊಗೊಳಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬೆಳ್ಳಿ ಅಂತ ಹೇಳ್ತಾರೆ, ಲಲಿತಾ ಜ್ಯುವೆಲ್ಸಲ್ಲಿ ಪ್ಯೂರಿಟಿ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನಮಗೆ ಕಾಲು ಚೈನ ಹೆಣ್ಮಕ್ಳು ಯಾವಾಗಲೂ ಹಾಕೋಬೇಕು, ಬಳೆ ಕಾಲು ಚೈನು ಅಂತ. ನನಗೆ ಕಾಲು ಚೈನ್ ಅಷ್ಟು ಇಷ್ಟ ಆಗಲ್ಲ. ನನ್ನ ಹತ್ರ ಸುಮಾರು ಕಲೆಕ್ಷನ್ಸ್ ಇದೆ. ನಾನು ಇನ್ನು ಮದುವೆ ಟೈಮಲ್ಲಿ ಒಂದು ವಾರನೂ ಹಾಕ್ಕೊಂಡಿಲ್ಲ, ಅದು ಹಂಗೆ ಇದೆ. ನಮ್ಮಮ್ಮಂದು ಒಂದೆರಡು ಜೊತೆ ಇದೆ, ನನ್ನದು ಒಂದು 3-4 ಜೊತೆ ಕಾಲ್ಗೆಜ್ಜೆಗಳು ಹಂಗೆ ಇದೆ. ನಾನು ಯಾವುದೂ ಹಾಕ್ಕೊಳ್ಳೋದೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹಾಕ್ಕೊತೀನಿ, ಇರಿಟೇಟ್ ಥರ ಆಗುತ್ತೆ. ಮತ್ತು ನಾನು ಜಾಸ್ತಿ ಜೀನ್ಸ್ ಹಾಕ್ಕೊಳ್ಳೋದ್ರಿಂದ ಅದು ಮ್ಯಾಚು ಕೂಡ ಆಗ್ತಿರ್ಲಿಲ್ಲ. ಅದು ಹಂಗೆ ಪ್ರಾಕ್ಟೀಸ್ ಹೊಟ್ಟೋಗ್ಬಿಟ್ಟಿದೆ. ಗೀತಕ್ಕ ಯಾವಾಗಲೂ ಹೇಳ್ತಿರುತ್ತೆ, ಹೆಣ್ಮಕ್ಳು ಕಾಲು ಚೈನ್ ಹಾಕೋಬೇಕು, ಅದು ಎಕ್ಸಸೈಸ್ ಆಗುತ್ತೆ ನರಗಳಿಗೆಲ್ಲ ಅಂತ ಹೇಳ್ತಿರುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಆದರೆ ಆವಾಗಿನ ಕಾಲದವರೆಲ್ಲ ಮಾಡಿರೋದು ಅದು ಸುಮ್ಮನೆ ಏನೂ ಮಾಡಿರಲ್ಲ, ಅವರು ಸೈಂಟಿಫಿಕಲಾಗೆ ಮಾಡಿರ್ತಾರೆ. ಈ ಕಾಲ್ಗೆಜ್ಜೆ ಆಗಿರ್ಬೋದು, ಬಳೆಗಳಾಗಿರ್ಬೋದು. ಹಾಗಾಗಿ ನಾವು ಎಷ್ಟೊಂದು ಇವಾಗ ಸ್ಟೈಲೆಲ್ಲ ಕಲ್ತ್ಕೊಂಡು ಇದನ್ನೆಲ್ಲ ಹಾಕ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಮದುವೆ ಆದಮೇಲೆ ನನಗೆ ಬಳೆಗಳು ತುಂಬಾ ಇಷ್ಟ ಇತ್ತು ಚಿಕ್ಕದ್ರಲ್ಲಿ. ಬಟ್ ಮದುವೆ ಆದಮೇಲೆ ಅದೊಂದು ಎಮೋಷನಲ್ ಆಗಿದೆ. ಬಳೆ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನಾನು. ಅದರಲ್ಲಿ ನನ್ನ ಸೈಜ್ ಸಿಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿರೋದ್ರಿಂದ ಓಕೆ ಪರವಾಗಿಲ್ಲ, ಬಳೆ ಸಿಗುತ್ತೆ ನನಗೆ. ಬಟ್ ನನಗೇನು ವೆಯ್ಟ್ ಗೇನ್ ಆಗಿರೋದು ಇಷ್ಟನೇ ಆಗ್ತಾಯಿಲ್ಲ. ನಾನಂತೂ ತುಂಬ ಸರ್ಕಸ್ ಮಾಡ್ತಾಯಿದ್ದೀನಿ, ಸಣ್ಣಗಿದ್ರೇ ಸರಿ. ಹಂಗಾಗಿ ಸ್ವಲ್ಪ ಡಯಟ್ ಏನಾದರೂ ಮಾಡಬೇಕು. ಡಯಟ್ ಅಂತೂ ಮಾಡಲ್ಲ, ವಾಕು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ. ಡಯಟ್ಗೂ ನಮಗೂ ಸ್ವಲ್ಪ ದೂರ. ಹಂಗಾಗಿ ಸ್ವಲ್ಪ ಹೆಣ್ಮಕ್ಳು ಈ ಥರದ್ದೆಲ್ಲ ಸಣ್ಣ ಪುಟ್ಟ ತಿಳ್ಕೊಂಡು ಇರಬೇಕು. ನನಗೂ ಇದೆಲ್ಲ ಗೊತ್ತಿರಲಿಲ್ಲ. ಯಾರಾದರೂ ಹೇಳಿದಾಗ ಹೌದಾ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಕಾಲ್ಗೆಜ್ಜೆನ ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇನ್ನು ಬೆಳ್ಳಿ ಇದರಲ್ಲಿ ತುಪ್ಪದ್ದು ದೀಪ ಬರುತ್ತಲ್ಲ, ಅದೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿದೆ. ಎಲ್ಲ ಎಷ್ಟು ಫಿನಿಶಿಂಗ್ ಅಂತೂ ಆ್ಯಂಟಿಕಲ್ಲೂ ಇದೆ, ಬೇರೆದಲ್ಲೂ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಈ ಕರಿಮಣಿ ಸರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ತಿರುಪತಿ ವೆಂಕಟರಮಣ ಸ್ವಾಮಿದೆಲ್ಲ ಸಿಂಬಲ್ ಇರುತ್ತಲ್ಲ ಆ ಥರದ್ದು. ನನಗೆ ಮಾಂಗಲ್ಯ ಸರ ಕರಿಮಣಿಲೇ ಇಷ್ಟ, ನಿಜ ಹೇಳ್ಬೇಕಂದ್ರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಹಾಕ್ಕೊಂಡಿರೋದು ಗೋಲ್ಡ್ ಚೈನು ಕಾಣಿಸ್ತಾನೆ ಇರಲಿಲ್ಲ. ನಮ್ಮ ಶಾಪಿಂಗು ಮುಗೀತು ಲಲಿತಾ ಜ್ಯುವೆಲ್ಸಲ್ಲಿ ತೊಗೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಏನೋ ತೊಗೊಳಕ್ಕೆ ಹೋಗಿ ಇನ್ನೇನೋ ತೊಗೊಳ್ತೀವಿ ಒಂದೊಂದ್ಸಲ. ನಾವೇನೋ ಅಂದ್ಕೊಂಡಿರ್ತೀವಿ, ಅದೇನೋ ಆಗುತ್ತೆ ಅಲ್ವಾ. ಆ ಥರ ನನಗೂ ಸಿಕ್ಕಾಪಟ್ಟೆ. ಅಂದರೆ ನಾನು ಯಾಕೆ ಈ ಬ್ಲಾಗ್ ಮಾಡಿದ್ದೀನಿ ಅಂತ ಅಂದರೆ, ಅದೇ ಚಿಕ್ಕಪೇಟೆಗೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಡಿ ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಆಮೇಲೆ ಬರಬೇಕಾದ್ರೆ ನನಗೆ ಈ ಒಣಗೊನೆ ಸೊಪ್ಪು ಎಲ್ಲಾದರೂ ಸಿಕ್ಕಿದ್ರೆ, ನಾನು ಅಷ್ಟೇ ಗೀತಕ್ಕನೂ ಅಷ್ಟೇ, ಅವರು ಉಪ್ಸಾರು ಮಾಡ್ತಾರೆ. ನಮ್ಮ ಚನ್ನಪಟ್ಟಣ ಸೈಡವರೇ ಅವರು ಅಲ್ವಾ, ಅವರು ಎಲ್ಲ ನಮ್ಮ ಸರನೇ ಸಾಂಬಾರೆಲ್ಲ ಮಾಡೋದು, ಉಪ್ಸಾರುಗಳು ಇದೆಲ್ಲ. ಅವರು ಸೊಪ್ಪು ತೊಗೊಂಡ್ರು. ನಾನು ಸೊಪ್ಪಂತೂ ತುಂಬಾ ಚೆನ್ನಾಗಿತ್ತು. ಇದು ತುಂಬ ಲೇಟು ಬಿಡಿಸೋದು, ಅದೊಂದೇ ಬೇಜಾರು ಅಂದರೆ ಬೇಜಾರು. ಈ ಸಣ್ಣ ಸಣ್ಣ ಹೂಗಳಿರುತ್ತಲ್ಲ, ಅದನ್ನೆಲ್ಲ ತೆಗಿಬೇಕಲ್ವ, ತುಂಬ ಲೇಟಾಗೋಗುತ್ತೆ. ತೊಗೊಂಡು ಈ ಬ್ಯಾಗ್ಗಳೆಲ್ಲ ತೊಗೊಂಡು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು, ವರಮಹಾಲಕ್ಷ್ಮಿಗೆ ಏನೇನು ಬೇಕು ಎಲ್ಲನೂ ನಾವು ತೊಗೊಳ್ಳಿಲ್ಲ. ಅಲ್ಲಿ ಏನೇನು ಕಣ್ಣು ಕಾಣಿಸುತ್ತೆ ಅಷ್ಟು ಮಾತ್ರ ತೊಗೊಂಡ್ವಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದರೆ, ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಉದ್ದಕ್ಕೂ. ಮಲ್ಲೇಶ್ವರಮಿಂದ ನಮ್ಮ ಮನೆಯವರೆಗೂ, ಅಂದ್ರಳ್ಳಿವರೆಗೂ ಫುಲ್ ಯಾವತ್ತೂ ಈ ಥರ ಆಗಿರಲಿಲ್ಲ ನಮಗೆ. ಫಸ್ಟು ಟೈಮು ಪ್ರಣಿನ ಬೇರೆ ಬಿಟ್ಟೋಗಿದ್ದೆ. ನನಗೆ ಆಟೋದಲ್ಲಿ ಕೂತ್ಕೊಂಡು ಅಳುನೇ ಬಂದಂಗೆ ಆಗಿಬಿಟ್ಟಿತ್ತು. 8 ಗಂಟೆ ಆಗೋಯ್ತು ಬರೋಕ್ಕೆ. ನಾವೆಲ್ಲೇ ಹೋದ್ರೂ ಬೆಳಕಿದಂಗೆ ಬರೋಕ್ಕೆ ಟ್ರೈ ಮಾಡ್ತೀವಿ. ಇವತ್ತಂತೂ ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಲೇಟಾಗೋಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಹೋದರೆ ನಾವು ಈ ಥರ ಮಾಡ್ಕೊಳ್ಳೇಬಾರ್ದು ಅಂದ್ಕೊಂಡು ನಮಗೆ ಬೇಜಾರಾಗೋಯ್ತು ಅಂತಲೇ ಹೇಳ್ಬೋದು.
ಮತ್ತು ಮುಂಚೆ ಮಲ್ಲೇಶ್ವರಮಲ್ಲಿ ಈ ಥರ ಫುಟ್ಪಾತಲ್ಲೆಲ್ಲ ಇರ್ತಿತ್ತಲ್ಲ, ಆ ಥರ ಶಾಪಿಂಗ್ಸ್ ಎಲ್ಲ ಏನೂ ಇರಲ್ಲ. ಫುಲ್ಲು ಖಾಲಿ ಖಾಲಿ ಅನಿಸ್ತಿದೆ ಮಲ್ಲೇಶ್ವರಮ್ಮು. ಪಾಪ ಬಡವರೆಲ್ಲ ಅದರಲ್ಲಿ ಇಟ್ಕೊಂಡು ವ್ಯಾಪಾರ ಎಲ್ಲ ಮಾಡ್ಕೋತಾಯಿದ್ರು. ಪಾಪ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಬೇಜಾರಾಯಿತು. ಯಾಕಂದರೆ ಅಂಗಡಿಗೆಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ, ರೋಡಲ್ಲೆಲ್ಲ ಇಟ್ಕೊಂಡು ಮಾರ್ಕೊತಾ ಇದ್ರು. ಅವ್ರಿಗೆಲ್ಲ ಪಾಪ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಇಷ್ಟು ಜಾಮ್ ಆಗಿದೆ, ಮೂನೇ ಆಗ್ತಿಲ್ಲ 1 ಅವರಿಂದ ಅಂತಲೇ ಹೇಳ್ಬೋದು.